ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಅಡುಗೆಗೆ ಮೂಲಂಗಿ ಪಚಡಿ ಮಾಡೋದು ಹೇಳ್ಕೊಡ್ತೀನಿ ಹೇಗೆ ಅಂತ. ಡೈಲಿ ಸಾಂಬಾರು ಮಾಡಿ ಬೇಜಾರಾಗಿರುತ್ತೆ, ಅದಕ್ಕೆ ಇವಾಗ ಬಿಸಿಲಿಗೆ ಈ ಥರ ಮೂಲಂಗಿ ಪಚಡಿ ಚೆನ್ನಾಗಿರುತ್ತೆ. ನೋಡಿ, ಎರಡು ಮೂಲಂಗಿನ ತುರಿದಿಟ್ಕೊಂಡಿದ್ದೀನಿ. ಈ ನೀರು ಹಾಗೆ ಇರಲಿ, ನೀರನ್ನ ಇದು ಮಾಡಬೇಡಿ, ನೀರು ಹಾಗೆ ಇರಬೇಕು. ಮತ್ತು ಅದು ರುಬ್ಕೊಳ್ಳೋಕೆ ಏನೇನು ಬೇಕು ಅಂದರೆ ಒಂದು 10 ಸ್ಪೂನ್ ತೆಂಗಿನಕಾಯಿ ತುರಿ, ಸ್ವಲ್ಪ ಕಲ್ಲುಪ್ಪು, 2 ಸ್ಪೂನ್ ಹುರಿಗಡಲೆ, ಒಂದು 1/4 ಸ್ಪೂನು ಸಾಸಿವೆ, 2 ಹಸಿಮೆಣ್ಸಿನ್ಕಾಯಿ. ನೋಡಿ, ಹಂಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ರುಬ್ಕೊಳ್ಳೋಕ್ಕೆ. ಇದನ್ನೆಲ್ಲ ರುಬ್ಕೊಳ್ಳೋಣ. ಮತ್ತು ಮೊಸರು, ನೋಡಿ ಮೊಸರು ಮನೆಯಲ್ಲೇ ಮಾಡಿರೋವಂಥ ಮೊಸರು. ಈಗ ರುಬ್ಕೊಳ್ಳೋಣ ಇದನ್ನು. ನೋಡಿ, ರುಬ್ಬಿಟ್ಕೊಂಡಿದ್ದೀನಲ್ಲ, ಇದನ್ನೆಲ್ಲ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ರುಬ್ಬಿಟ್ಕೊಂಡಿರೋದು ಹಾಕಿದೆ. ಈಗ ನೋಡಿ, ಮೂಲಂಗಿ ಹಾಕ್ತಾಯಿದ್ದೀನಿ. ನೀರು ಸಮೇತನೂ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲಿ ಏನು ಮೇನ್ ಅಂದರೆ, ನಾವು ಇಮಿಡಿಯೇಟ್ ಬಿಸಿ ಅನ್ನ ಮಾಡಿಕೊಂಡು ಹಾಗೆ ತಕ್ಷಣಕ್ಕೆ ಊಟ ಮಾಡ್ಕೊತೀವಿ ಅಂದರೆ ನಾವಿದನ್ನು ಹಾಗೆ ಮಾಡ್ಕೊಂಡು ತಿನ್ಬೋದು, ಬಿಸಿ ಮಾಡೋ ಅವಶ್ಯಕತೆ ಇರಲ್ಲ. ನಾವು ಇಟ್ಕೊಂಡು ತಿಂತೀವಿ ಅಂದರೆ ಸ್ವಲ್ಪ ಬಿಸಿ ಮಾಡಬೇಕು. ಅದನ್ನು ಚೆನ್ನಾಗಿ ಸ್ವಲ್ಪ ಮೂಲಂಗಿ ಬೇಯಿಸ್ಕೋಬೇಕು. ಈ ಮಸಾಲೆ ರುಬ್ಕೊಂಡಿರ್ತೀವಲ್ಲ, ಅದನ್ನು ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ. ಇದು ಕುದೀಲಿ. ಇವಾಗ ಕುದ್ದಾದಮೇಲೆ ಮೊಸರು ಹಾಕ್ಬಿಟ್ಟು ಒಂದು ಕುದಿ ಬರೆಸ್ಕೊಳ್ಳೋಣ. ಯಾಕಂದರೆ ಸ್ವಲ್ಪ ಇಟ್ಕೋಬೇಕಲ್ವ, ಬಿಸಿಲಿಗೆ ಬೇಗ ಹಾಳಾಗಿಬಿಡುತ್ತೆ. ಇಮಿಡಿಯೇಟ್ ತಿಂದು ಒಂದು 2 ಅವರ್ಸಲ್ಲಿ ಮುಗಿಸ್ತೀವಿ ಅಂದರೆ ಓಕೆ, ಇಟ್ಕೊತೀವಿ ಅಂದರೆ ನೀವು ಈ ಥರ ಮಾಡಬೇಕು. ಈಗ ನೋಡಿ, ಕುದೀತಾ ಇದೆ. ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು 3 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಸಾಸಿವೆ ಹಾಕ್ತಾಯಿದ್ದೀನಿ. ಈಗ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಸ್ವಲ್ಪ. ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಒಗ್ಗರಣೆ ಮಾಡಿರೋದನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಈಗ ನೀವು ಒಂದು ಸಂಜೆವರೆಗೂ ಇಟ್ಕೊಂಡು ನೀವು ಊಟ ಮಾಡ್ಕೊಳ್ಬೋದು. ನಾವು ಹಸಿದು ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಏನಂದರೆ ಇಟ್ಕೊಳ್ಳೋಕ್ಕಾಗಲ್ಲ, ಹಾಳಾಗಿಬಿಡುತ್ತೆ ಬೇಗ. ಈಗ ಇದು ಕುದೀತಾ ಇದೆ, ಆಫ್ ಮಾಡ್ತೀನಿ. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮೊಸರು ಹಾಕೋಣ. ಪೂರ್ತಿಯಾಗಿ ತಣ್ಣಗಾಗಬೇಕದು. ನೋಡಿ, ಈಗ ಪೂರ್ತಿಯಾಗಿ ತಣ್ಣಗಾಗಿದೆ. ಈಗ ನೋಡಿ, ಮನೇಲಿ ಹಾಕಿರೋವಂಥ ಮೊಸರು. ಈಗ ಇದನ್ನು ಹಾಕಿಬಿಟ್ಟು ತಿರುಗಿಬಿಟ್ರೆ ಆಯಿತು. ನಾವು ಉಪ್ಪೆಲ್ಲ ಅವಾಗೆ ಹಾಕ್ಕೊಂಡಿರ್ತೀವಿ, ಮತ್ತೇನು ಉಪ್ಪು ಹಾಕುವಷ್ಟು ಅವಶ್ಯಕತೆ ಇಲ್ಲ. ಈಗ ರೆಡಿಯಾಗಿದೆ, ನೀವು ಊಟ ಮಾಡ್ಬೋದು. ನೀವು ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ, ರೆಡಿಯಾಗಿದೆ. ನೋಡಿ, ರೆಡಿಯಾಗಿದೆ.